ನಾನು ದುಡುಕ್ಬಿಟ್ಟೆ ತೇಜ. ನನ್ಗೆ ಬದುಕಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮಾತ್ರೆಗಳನ್ನ ತಗೊಂಡ್ಬಿಟ್ಟೆ. ಈಗ ನನ್ಗೆ ಬದುಕಬೇಕು ಅಂತ ಅನ್ನಿಸ್ತಾ ಇದೆ ಕಣೋ, ಆದ್ರೆ ಚಾನ್ಸೇ ಇಲ್ಲ ಅನ್ಬಿಟ್ರು ಡಾಕ್ಟ್ರು. ತೇಜ ತೇಜ ತೇಜ, ನನ್ಗೆ 2 ಮಾತು ನಡೆಸ್ಕೊಡ್ತೀಯ? ಒಂದ್ಸಲ ಅಪ್ಪನ್ ನೋಡ್ಬೇಕು ಕಣೋ, ಆದ್ರೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು ಕಣೋ. ನಾನ್ ಸತ್ತೋದ್ಮೇಲೆ ನನ್ಗೆ ಅವ್ರಿಗೆ ಕೊಳ್ಳಿ ಇಡ್ಬೇಕು, ಆದ್ರೆ ಅದು ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ಈ ಪರಿಸ್ಥಿತಿ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಮಗಳನ್ನ ಮಾತು ಕೊಟ್ಟಿದ್ಯಾ, ಮೀರ್ಬಾರ್ದು. ಈಗ ನನ್ನನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗೋ ಪ್ಲೀಸ್. What a great man. ಎಂಥ ತಂದೆ ಮಗಳು ನಾನು. ನನಗೆ ಅದೃಷ್ಟ ಇಲ್ಲ. ಇನ್ನು ಕಾಲ ಮೆಂಚಿಲ್ಲ ಗೌರಿ, ಮನಸ್ಸು ಬದಲಾಯಿಸ್ಕೊ. ಒಂದ್ಸಲ ಅಪ್ಪಾಜಿ ಮಾತಾಡ್ಸು. ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ? ಬಾಬಾ, ಎಲ್ಲಿ ತೇಜ ಕಾಣಿಸ್ತಾ ಇಲ್ಲ? ನಾನ್ ನೋಡ್ಲಿಲ್ಲ ಬಾಬಾ.
ಇದು ಅನಾಥ ಶವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಾನೆ ಮಾಡಿರ್ಬೇಕು. ಗಂಗಾಧರ, ಬಾವಾ, ನಮ್ಮೂರಲ್ಲಿ ಯಾವ್ದಾದ್ರು ಸಾವಾಗಿದೆ ಕೇಳು. ಯಾರು ಇಲ್ಲ, ಎಲ್ರು ಬದುಕಿದ್ದಾರೆ. ಯಾರಾದ್ರೂ ಕಾಣೆ ಆಗಿದಾರಾ? ಅಂಥವ್ರು ಯಾರೂ ಇಲ್ಲ ಯಜಮಾನ್ರೆ. ನಮ್ಮೂರಲ್ಲಿ ಎಲ್ಲರೂ ಇದ್ದಾರೆ. 2 ದಿವಸದಿಂದ ನಮ್ ತೇಜ ಕಾಣಿಸ್ತಿಲ್ಲ. ಮುಖದ ಮೇಲೆ ಇರೋ ಸೌದೆ ಎಲ್ಲ ತೆಗೀರಿ. ನೋಡ್ರೆ, ಒಂದ್ಸಲ ಸೌದ್ ಮುಖ ಮುಚ್ಚಿದ ಮೇಲೆ ಮತ್ತೆ ತೆಗಿಬಾರ್ದು. ಒಳಗಡೆ ಹೆಣನೇ ಇದ್ಯಾ? ಇಲ್ಲ ಯಾರನ್ನಾದ್ರೂ ಬದುಕಿರೋರ್ನ ಮಲಗಿಸ್ಬಿಟ್ಟಿದ್ರೆ? ಏನು ಗೊತ್ತಿಲ್ಲ ಸುಟ್ಟಾಕಿ ಇನ್ನೇನಾದ್ರೂ ಆದ್ರೆ ಊರೇ ತಲೆ ತೆಗಿಸ್ಬೇಕಾಗತ್ತೆ. ಕೆಟ್ಟದಾಗೋದಿದ್ರೆ ಈ ವರದೆಗೌಡನ್ಗೆ ಆಗ್ಲಿ. ತೆಗೀರಿ ಸೌದೆನ. ತೆಗಿಬೇಡಿ, ಸೌದೆ ತೆಗಿಬೇಡಿ. ಅಯ್ಯೋ, ಸತ್ತು ಮಲಗಿರೋಳು ನನ್ ಮಗಳು ಕಂಡ್ರಪ್ಪ, ನನ್ ಮಗಳು. ನಿನ್ನ ಮಗಳ? ಹೌದು ದೇವ್ರು, ನನ್ ಮಗಳೇ. ಹೇಗ್ ಸತ್ಲು? ಪರೀಕ್ಷೆ ಬರೆದು ಫೇಲ್ ಆಗ್ಬಿಟ್ಲು. ಎಲ್ಲಾರು ಬೈತಿರೋ ಅಂತ ಪಿರಾಣನೆ ಕಳ್ಕೊಂಡ್ಬಿಟ್ಟವಳೆ. ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿ ಯಾಕೆ ತಂದಿದ್ಯಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಇಲ್ಲಿಗೆ ತಂದು ಎಲ್ಲ ವ್ಯವಸ್ಥೆ ಮಾಡಿದೆ. ಆದ್ರೆ ಮನಸ್ಸು ತಡಿಲಿಲ್ಲ. ಯಾವ್ರಿಗೆ ನಾನೇ ಫೋನ್ ಮಾಡಿದೆ. ಈ ಪಾಪಿ ಕೈಗಳಿಂದ ಅವಳಿಗೆ ನಾನು ಕೊಳ್ಳೆ ಇಡಬಾರ್ದು ದೇವ್ರು, ಅವಳಿಗೆ ನಾನು ಕೊಳ್ಳೆ ಇಡಬಾರ್ದು. ಹಂಗೆಲ್ಲ ಮಾತಾಡಬಾರ್ದು. ಬಂದು ತಂದೆ ಆದವನ್ ಕರ್ತವ್ಯ ಅದೇನಿದೆಯೋ ಅದನ್ನ ಮಾಡು. ಬೇಡ ಬುದ್ಧಿ, ಬೇಡ. ನಾನು ಕುಡುಕ, ಪಾಪಿ. ನಾನು ಅವಳು ಶವ ಕೊಳ್ಳೆ ಇಡಬಾರ್ದು, ಇಡಬಾರ್ದು. ದೇವ್ರು, ನಿಮ್ಮಂಥವ್ರು ಯಾರಾದ್ರೂ ಈ ಕಾರ್ಯ ಮಾಡಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಏನಾದ್ರೂ ಸಿಗುತ್ತೆ ದೇವ್ರು. ಕೊಡ ಇಲ್ಲಿ ಅದನ್ನ. ಸತ್ತೋರ್ ಮೇಲೆ ನನ್ಗೆ ಅವ್ರಿಗೆ ಕೊಳ್ಳೆ ಇಡ್ಬೇಕು. ಅವರಿಗೆ ನಾನು ಅಂತ ಗೊತ್ತಾಗ್ಬಾರ್ದು. ಮಾತ್ ಕೊಟ್ಟಿದ್ಯಾ, ಮೀರ್ಬಾರ್ದು. ಬ್ಯಾಡಿದವರು ತೇಜಪ್ಪನವ್ರಿಗೆ ಈಗ ತಾನೇ ಮದುವೆ ಗೊತ್ತಾಗದೆ. ಅವ್ರ ಕೈಯಿಂದ ಈ ಕೆಲಸ ಮಾಡಿಸೋದು ಬ್ಯಾಡಿದವರು. ತಾವು ಊರಿಗೆಲ್ಲ ದ್ಯಾವ್ರು ಇದ್ದಂಗೆ ತಾವೇ ಆದ್ರೆ ತುಂಬಾ ಉಪಕಾರ ಮಾಡಿದ್ದೆ ಪರಮೇಶ್. ಯಾವತ್ತೂ ಮರೆಯೋದಿಲ್ಲ. ಹಂಗೆಲ್ಲ ಅನ್ಬ್ಯಾಡಿದ್ದೆ ಅವರು. ನೀವು ನನಗೆ ಬೇಕಾದಷ್ಟು ಉಪಕಾರ ಮಾಡಿದ್ದೀರಾ. ನಾನು ಕೈ ಒಡೆದಾಗ್ಲೆಲ್ಲ ಕಾಸು ಹಾಕಿದ್ದೀರಾ. ನೀವು ಮಾಡಿರೋ ಉಪಕಾರದ ಮುಂದೆ ಇದ್ಯಾವ ಮಹಾ.
ನಿಮ್ ಋಣ ತೀರ್ಸೋದಕ್ಕೆ ಸಣ್ಣ ಅವಕಾಶ ಸಿಕ್ತು ಅಷ್ಟೇ. ನಾನು ಬರ್ತೀನಿ ಅವರು.